ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಒಂದು ಹಂತ ಮುಗಿದಿದೆ, ಎರಡನೇ ಹಂತದ ವಿಸ್ತರಣೆ ಆಗಬೇಕು. ಸಂಪುಟ ವಿಸ್ತರಣೆ ಆಗೋದು ಖಚಿತ. ಆದರೆ 20 ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ರೆಬೆಲ್ಗಳ ಟ್ರಬಲ್ ಸೃಷ್ಟಿಯಾಗದಂತೆ ಸಮನ್ವಯದ ಪಟ್ಟಿ ಸಿದ್ಧವಾಗ್ತಾ ಇದೆ. ಅತ ರಾಹುಲ್ ಗಾಂಧಿ ಕಾರಣಕ್ಕೆ ವಿಳಂಬವಾಗಿದ್ದ ವಿಸ್ತರಣೆಗೆ ಕಾಲ ಕೂಡಿ ಬಂದಿದೆ. ನಿನ್ನೆ ರಾತ್ರಿ ರಾಹುಲ್ ಗಾಂಧಿ ವಿದೇಶಿ ಪ್ರವಾಸದಿಂದ ರಿಟರ್ನ್ ಆಗಿದ್ದಾರೆ. ಇವನ್ನೆಲ್ಲ ಆಕಾಂಕ್ಷಿಗಳ ಮನದಲ್ಲಿ ಸಚಿವರಾಗುವ ಆಸೆ ಚಿಗುರಿದೆ. ಆದರೆ ಆಷಾಢವು ಇದಕ್ಕೆ ಕಾಲಗತಿ ನಿರ್ಣಯಿಸಲಿದೆ. ಅರ್ಧ ಸರ್ಕಾರದಿಂದ ತಿಂಗಳ ಅಧಿಕಾರ ಮುಗಿದಿದೆ. ಗ್ರಹಣ ಕವಿದ ಸಂಪುಟ ಭರ್ತಿ ಕಾರ್ಯಕ್ಕೆ ಮುಕ್ತಿಯ ಕಾಲ ಸನ್ನಿಹಿತವಾಗಿದೆ. ಮೊದಲ ಹಂತದ ಪ್ರಕ್ರಿಯೆ ಯಶಸ್ವಿಯಾಗಿ ಮುಗಿದಿದ್ರು ಈಗ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ರಾಹುಲ್ ಗಾಂಧಿ ಬುಲಾವ್ಗಾಗಿ ರಾಜ್ಯ ನಾಯಕರ ಕಾತರ. 20 ಸ್ಥಾನಗಳ ಭರ್ತಿ ಸಿದ್ಧವಾಯಿತು. ಡಿಕೆಶಿ ಸಿದ್ದು ಬಣದ ಲಿಸ್ಟ್. ಈಗಾಗಲೇ 14 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಸರ್ಕಾರದ ಅಧಿಕಾರ ತಳ್ಳೋಬಂಡಿ ಆಗಿಸಿದೆ. ಇನ್ನು 20 ಸ್ಥಾನಗಳು ಬಾಕಿ ಇದ್ದು ಕಾಂಗ್ರೆಸ್ನಲ್ಲಿ ಸರಿಸುಮಾರು 50ಕ್ಕೂ ಹೆಚ್ಚು ಶಾಸಕರು ತೀವ್ರ ಕಸರತ್ತು ನಡೆಸುತ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತು ಹೈಕಮಾಂಡ್ ಜೊತೆ ಚರ್ಚಿಸಲು ಸಿಎಂ ಡಿಕೆ ಶಿವಕುಮಾರ್, ಸಿಡಬ್ಲ್ಯೂಸಿ ಸದಸ್ಯರು ಆಗಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಾಳೆ ಡೆಲ್ಲಿಗೆ ತೆರಳುತ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ವಿದೇಶ ಪ್ರವಾಸದಿಂದ ಡೆಲ್ಲಿಗೆ ರಿಟರ್ನ್ ಆದ ರಾಹುಲ್ ಗಾಂಧಿ. ರಾಜ್ಯದಲ್ಲಿ ತೀವ್ರಗೊಂಡ ಸಚಿವ ಸಂಪುಟ ಸೇರ್ಪಡೆಗೆ ಲಾಬಿ. ಅಂದಹಾಗೆ ವಿದೇಶ ಪ್ರವಾಸದಲ್ಲಿದ್ದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿನ್ನೆ ತಡರಾತ್ರಿ ಡೆಲ್ಲಿಗೆ ರಿಟರ್ನ್ ಆಗಿದ್ದಾರೆ. ಈ ಬೆನ್ನಲ್ಲೇ ರಾಜ್ಯ ಸಚಿವ ಸಂಪುಟ ಭರ್ತಿ ವಿಚಾರದ ಚರ್ಚೆ ಗರಿಗೆದರಿದೆ. ಮೂವರು ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರ ಭೇಟಿಗಾಗಿ ಒಟ್ಟಿಗೆ ಡೆಲ್ಲಿ ಫ್ಲೈಟ್ ಹತ್ತುವ ಸಾಧ್ಯತೆ ಇದೆ. ಭೇಟಿಗೆ ಅನುಮತಿ ಸಿಕ್ಕರೆ ನಾಳೆಯೇ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಖರ್ಗೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸೇರಿ ವರಿಷ್ಠರೊಂದಿಗೆ ಚರ್ಚೆ ನಡೆಯಲಿದೆ. ನಾನು 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ. ನಂಬರ್ 1 ಈಗ ಮುಂಚಿತವಾಗೇ ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದಮೇಲೆ ಅವರು ಡೇಟ್ ಕೊಡ್ತಾರೆ ನನಗೆ. ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದ್ರೆ ಆಷಾಢ ಆರಂಭಕ್ಕೂ ಮೊದಲೇ ಜುಲೈ 15ರ ಒಳಗಾಗಿಯೇ ಸಂಪುಟ ವಿಸ್ತರಣೆ ಆಗಬಹುದು. ಆದ್ರೆ ಆ ಸಾಧ್ಯತೆ ಕಡಿಮೆ ಅನಿಸ್ತಿದೆ. ಸಿದ್ದು ಡಿಕೆಶಿ ಬಿಗಿಪಟ್ಟು ಮತ್ತು ಹೈಕಮಾಂಡ್ ಕೋಟಾದಿಂದ ಲಿಸ್ಟ್ ನೆನೆಗುದ್ದಿಗೆ ಬಿದ್ರೆ ತಿಂಗಳು ಕಾಲ ಗತ ಬೀಳಲಿದೆ. ಆಷಾಢ ಮಾಸದ ಹಿನ್ನೆಲೆ ಸಂಪುಟ ವಿಸ್ತರಣೆ ಮುಂದೂಡಿಕೆ ಸಾಧ್ಯತೆ ಇದೆ. ಆದ್ರೆ ಈ ಬೆಳವಣಿಗೆಯು ಜಿಬಿಎ ಎಲೆಕ್ಷನ್ ಕುರಿತ ಸುಪ್ರೀಂ ಕೋರ್ಟ್ನ ಅರ್ಜಿ ವಿಚಾರಣೆ ಅವಲಂಬಿಸಿದೆ. ಇತ್ತ ಕೆಲ ಜಿಲ್ಲೆಗಳಿಂದ ಹೆಚ್ಚು ಸಚಿವ ಸ್ಥಾನಗಳಿಗೆ ಬೇಡಿಕೆ ಮಂಡನೆ ಆಗಿದೆ. ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ಕೊಟ್ಟರೆ ಒಳ್ಳೇದಾಗುತ್ತೆ. ನಾವು ಯಾರಿಗೆ ಶಿಫಾರಸು ಮಾಡಿಲ್ಲ, ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡ್ತೀವಿ. ಇಲ್ಲ, ನಮ್ಮ ಯಾರು ಸಂಪರ್ಕ ಮಾಡಿಲ್ಲ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನೋಡೋಣ, ಅದೆಲ್ಲ ಹೈಕಮಾಂಡ್ ಅವ್ರು ಮಾಡ್ತಾರೆ. ಯಾರು ಪಕ್ಷಕ್ಕೆ ಅವಶ್ಯಕತೆ ಇದೆ, ಮುಂದಿನ ಚುನಾವಣೆಗೆ ಯಾರು ಅನುಕೂಲ ಆಗ್ತಾರ ಆ ದೃಷ್ಟಿ ಇಟ್ಕೊಂಡು ಮಾಡ್ತಾರೆ ಅಷ್ಟೇ. ಈಗ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾವಾಗ ರಾಹುಲ್ ಗಾಂಧಿ ಅವರು ಮತ್ತೆ ನಮ್ಮ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೀತಾರೋ ಆಗ ಹೋಗಿ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿ. ಒಟ್ಟಾರೆ ಡಿಕೆಶಿ ಸಂಪುಟದಲ್ಲಿ ಅವಕಾಶ ಗಿಟ್ಟಿಸಿಕೊಳ್ಳಲು ಕಸರತ್ತು ತೀವ್ರಗೊಂಡಿದೆ. ಖಾಲಿ ಇರುವ 20 ಸ್ಥಾನಗಳಲ್ಲಿ ಅವಕಾಶ ಪಡೆಯಲು ಲಾಬಿ ನಡೆದಿದೆ.
ಈಗಾಗಲೇ ಕೆಲ ಶಾಸಕರು ಡೆಲ್ಲಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅಂತ ಗೊತ್ತಾಗಿದೆ. ಅಷ್ಟಕ್ಕೂ ಆಷಾಢಕ್ಕೂ ಮುನ್ನ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಮುಂದೂಡಿಕೆ ಆಗುತ್ತಾ? ಜಿಬಿ ಎಲೆಕ್ಷನ್ ಆದೇಶ ಬಂದ್ರೆ ಸರ್ಕಾರದ ನಿರ್ಧಾರ ಏನಾಗಲಿದೆ ಎಂಬ ಕುತೂಹಲ ಮಾತ್ರ ಕಾಡ್ತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.